ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಒಂದು ಆಸ್ತಿ ಖರೀದಿಗೆ ಮುಂಚೆ ಯಾವ ದಾಖಲೆಗಳನ್ನು ನಾವು ಪರೀಕ್ಷಿಸಬೇಕಾಗುತ್ತೆ, ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಮುತುವರ್ಜಿಗಳನ್ನು ನಾವು ವಹಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ಜಮೀನು ಹಲವಾರು ರೀತಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬರುವಂಥ ಸಾಧ್ಯತೆಗಳಿದೆ. ಅದರಲ್ಲಿ ಮಾರಾಟ ಇರ್ಬೋದು, ಸರ್ಕಾರದಿಂದ ಗ್ರ್ಯಾಂಟ್ ಇರ್ಬೋದು, ಇನ್ನು ಈ ಒಬ್ಬ ವ್ಯಕ್ತಿಯಿಂದ ವಂಶಪಾರಂಪರ್ಯವಾಗಿ ಇನ್ಹೆರಿಟೆನ್ಸ್ ಅಂದರೆ ಅವರ ಮರಣದ ನಂತರ ಅವರ ಒಂದು ಯಾರು ಹಕ್ಕುದಾರರು ಇರ್ತಾರೆ, ಕುಟುಂಬದ ಹಕ್ಕುದಾರರು ಅವ್ರಿಗೆ ಬರುತ್ತೆ. ಅದು ಕೂಡ ಆಮೇಲಿಂದ ಇನ್ನೊಬ್ಬರು GPA ಕೊಡೋದ್ರ ಮೂಲಕ ಕೂಡ ಆ ಒಂದು ಜಮೀನನ್ನು ಮಾರಾಟ ಮಾಡ್ಬೋದಾಗುತ್ತೆ. ಆ GPA ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರಬೇಕು. ನೋಟ್ರಿ ಮುಂದೆ ರಿಜಿಸ್ಟರ್ ಆಗಿದ್ದರೆ ಅದು ಕಾನೂನಾತ್ಮಕವಾಗಿ ಸಲ್ಲೋದಿಲ್ಲ. ಅದೇ ರೀತಿ ಇನ್ನೊಂದು ಡಾಕ್ಯುಮೆಂಟ್ ಮೂಲಕ ಕೂಡ ಜಮೀನು ಒಬ್ಬರಿಂದ ಇನ್ನೊಬ್ಬರಿಗೆ ಬರ್ಬೋದು. ಅದು ವಿಲ್ ಅಂತ, ಅಂದರೆ ಮರಣ ಶಾಸನ ಪತ್ರ ಅಂತ. ಯಾವುದೇ ಒಂದು ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ತಾನು ಸಂಪಾದಿಸಿದ ಆಸ್ತಿ ಅಥವಾ ತನಗೆ ವಂಶಪಾರಂಪರವಾಗಿ ಬಂದ ಆಸ್ತಿಗಳನ್ನು ತನ್ನ ಮರಣದ ನಂತರ ಯಾವ ರೀತಿ ಅದು ಯಾರ್ಯಾರಿಗೆ ಸಲ್ಲಬೇಕು ಅನ್ನೋದನ್ನು ಬರೆದಿಡುವಂಥ ಪತ್ರನೇ ವಿಲ್ ಅನ್ನೋದು. ಈ ವಿಲ್ ಅನ್ನೋದ್ರ ಬಗ್ಗೆ ಕೂಡ ನಾನು ನನ್ನ ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದೀನಿ ಸ್ನೇಹಿತರೆ. ಆದರೆ ಇವತ್ತಿಗೆ ಅದು ಅವಶ್ಯಕ ಇರೋದ್ರಿಂದ ಮತ್ತೆ ಇನ್ನೊಂದು ಸೂಕ್ಷ್ಮವಾಗಿ ಅದರ ಬಗ್ಗೆ ನಾನು ವಿವರಿಸ್ತೀನಿ. ಈ ವಿಲ್ ಅನ್ನೋದು ರಿಜಿಸ್ಟರ್ಡ್ ಇರ್ಬೋದು ಅಥವಾ ಅನ್ರಿಜಿಸ್ಟರ್ಡ್ ಇರ್ಬೋದು. ಅನ್ರಿಜಿಸ್ಟರ್ಡ್ ಅಂದರೆ ಒಂದು ಬಿಳಿ ಹಾಳೆನಲ್ಲಿ ಬರೆದು ಅದಕ್ಕೆ ಅವರು 2 ಸಾಕ್ಷಿಗಳ ಮುಂದೆ ಅವರು ಸಹಿ ಮಾಡಿರಬೇಕಾಗತ್ತೆ. ಇನ್ನು ರಿಜಿಸ್ಟರ್ಡ್ ಅಂದರೆ ಅದೇ ಒಂದು ವಿಲ್ನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ತೆಗೆದುಕೊಂಡು ಹೋಗಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಕಾನೂನಿನಲ್ಲಿ ಈ ರಿಜಿಸ್ಟರ್ಡ್ ವಿಲ್ ಇರ್ಬೋದು, ಅನ್ರಿಜಿಸ್ಟರ್ಡ್ ವಿಲ್ ಇರ್ಬೋದು, ಎರಡಕ್ಕೂ ಕೂಡ ಸೇಮ್ ವ್ಯಾಲ್ಯೂ ಇರ್ತದೆ. ಆದರೆ ಆ ಕುಟುಂಬದಲ್ಲಿ ಡಿಸ್ಪ್ಯೂಟ್ಸ್ ಬರುತ್ತೆ ಅಂತ ನಿಮಗೇನಾದರೂ ಎಕ್ಸ್ಪೆಕ್ಟೇಷನ್ ಇದ್ದರೆ, ನಿರೀಕ್ಷೆ ಇದ್ದರೆ, ನೀವು ದಯವಿಟ್ಟು ಅದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿದಾಗ ಅದಕ್ಕೆ ಹೆಚ್ಚಿನ ಮಾನ್ಯತೆ ಇರುತ್ತೆ. ನ್ಯಾಯಾಲಯದಲ್ಲಿ ತುಂಬ ಸುಲಭವಾಗಿ ಅದನ್ನು ನೀವು ತೀರ್ಮಾನ ಕೈಗೊಳ್ಬೋದು. ಆ ರೀತಿ ವಿಲ್ ಮೂಲಕ ಕೂಡ ಈ ಜಮೀನುಗಳು ಒಬ್ಬರ ನಂತರ ಇನ್ನೊಬ್ಬರಿಗೆ ಬಂದಿರುತ್ತೆ. ಅದರ ಸಾಕ್ಷಿ ಏನಪ್ಪ ಅಂತಂದರೆ ಕಂದಾಯ, ಅಂದರೆ RTC ಅಥವಾ ಟ್ಯಾಕ್ಸ್ ಪೇಡ್ ರಿಸಿಪ್ಟು, ಅವುಗಳೆಲ್ಲವೂ ಯಾವ ವ್ಯಕ್ತಿಗೆ ಸೇರಬೇಕೋ ಆ ವ್ಯಕ್ತಿ ಹೆಸರಿನಲ್ಲಿ ಈ ಎಲ್ಲ ದಾಖಲೆಗಳು ಇರ್ತವೆ. ಇದೇ ರೀತಿ ಈ ನಮ್ಮ ಆಸ್ತಿ ದಾಖಲೆಗಳು ಹೇಗೆ ಒಬ್ಬರಿಂದ ಒಬ್ಬರಿಗೆ ಬರ್ತವೆ, ಯಾವ ರೀತಿ ನಾವು ವೆರಿಫೈ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.